ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಮುಖ್ಯಮಂತ್ರಿ ಆಗ್ಬೇಕು ಅಂತ ದೊಡ್ಡ ಕನಸನ್ನ ಕಟ್ಕೊಂಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿಗೆ ಹುಳ್ಳಿ ಬೀಳ್ತಾ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದೇ ಇಲ್ವಾ? ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆ ಕನಸಿಗೆ ಕೊಳ್ಳಿಯನ್ನ ಇಟ್ಟವರು ಯಾರು? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ಡಿಕೆ ಕನಸಿಗೆ ಕೊಳ್ಳಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿದು ಮುಖ್ಯಮಂತ್ರಿ ಗದ್ದುಗೆಯಲ್ಲಿ ಮುಂದುವರೆದಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ನಲ್ಲೂ ಕೂಡ ದಾಖಲೆ ಮಾಡಿದ್ದಾರೆ. ಅತಿ ಹೆಚ್ಚು ಬಜೆಟ್ ಅನ್ನ ಮಂಡಿಸಿದಂತ ಖ್ಯಾತಿ ಕೂಡ ಸಿದ್ದರಾಮಯ್ಯ ಅವರದ್ದು. ಈಗ 17ನೇ ಬಜೆಟ್ ಅನ್ನ ಮಂಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗ್ತಾ ಇದ್ದಾರೆ. ಮಾರ್ಚ್ನ ಮೊದಲ ವಾರದಲ್ಲೇ ಕೂಡ ಬಜೆಟ್ ಮಂಡಿಸುವ ಸಾಧ್ಯತೆಗಳು ಕೂಡ ಇದೆ. ಯಾಕೆ ಹೇಳ್ತಾ ಇದ್ದೀವಿ? ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿಗೆ ಕೊಳ್ಳಿ ಒಂದ್ ಕಡೆ ಆದ್ರೆ, ಸಿದ್ದರಾಮಯ್ಯ ಅವ್ರ ದಾಖಲೆ ಬಗ್ಗೆ ಯಾಕೆ ಮಾತನಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ? ಇಲ್ಲಿ ಟ್ವಿಸ್ಟ್ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೂಡ ದೀರ್ಘಾವಧಿ ಸಿಎಂ ದಾಖಲೆನ ಮುರಿದು ಬಿಟ್ಟರು ಸಿದ್ದರಾಮಯ್ಯ. ಅತಿ ಹೆಚ್ಚು ಬಜೆಟ್ ಅನ್ನ ಮಾಡಿದಂತ ಖ್ಯಾತಿ ಕೂಡ ಸಿದ್ದರಾಮಯ್ಯ ಅವ್ರದೇ. ಹಾಗಾಗಿ ದಾಖಲೆಗಳ ಸರದಾರ, ಈಗ ಭಾಗ್ಯಗಳ ಸರದಾರ ಅಂತ ಹೇಳ್ತಾ ಇದ್ವಲ್ಲ ಸಿದ್ದರಾಮಯ್ಯ ಅವ್ರನ್ನ, ಈಗ ದಾಖಲೆಗಳ ಸರದಾರ ಅಂತ ಹೇಳಬಹುದು. ಇದರ ಜೊತೆಗೆ ಯಾಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿಗೆ ಕೊಳ್ಳಿ ಬೀಳ್ತು? ಏನಾಯ್ತು? ಹಾಗಾದ್ರೆ ಏನ್ ಆಗ್ಬಾರ್ದಾಗೋಯ್ತಾ? ಏನ್ ವಿಚಾರ ಅಂತ ಅಂದ್ರೆ, ಗಮನಿಸಬೇಕಾಗಿರೋದೇನಪ್ಪಾ ಅಂದ್ರೆ, ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯ ಮಾತನಾಡಿರೋದೇನು, ಯಾವುದೇ ಬದಲಾವಣೆ ಇಲ್ಲ, ಬಜೆಟ್ ಮಂಡಿಸೋದಕ್ಕೆ ಸಿದ್ಧ ಆಗಿ, ನೀವು ಬಜೆಟ್ಗೆ ತಯಾರ್ ಆಗಿ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಬಜೆಟ್ ಮಂಡಿಸಿ ಅಂತ ಹೇಳಿರೋ ಒಂದ್ ಕಡೆ ಆದ್ರೆ, ಹಾಗಾಗಿ ಗೊತ್ತಾಗ್ಬಿಡುತ್ತೆ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ಅಂತ. ಬಜೆಟ್ ಮಂಡಿಸೋದಕ್ಕೆ ಇನ್ನೂ ಕೂಡ ಹೆಚ್ಚು ಕಮ್ಮಿ 3 ತಿಂಗಳು ಟೈಮ್ ಇದೆ. ಜನವರಿ, ಫೆಬ್ರವರಿ, ಮಾರ್ಚ್ ಮೊದಲ ವಾರ ಅಂತ ಅಥವಾ ಮೊದಲ ವಾರ, 2ನೇ ವಾರ ಕೂಡ ಬಜೆಟ್ ಮಂಡಿಸಬಹುದು. ಇನ್ನೂ 3 ತಿಂಗಳಿಗೆ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಇಲ್ಲ. ಬದಲಾವಣೆ ಆಗುತ್ತೆ ಅನ್ನುವಂತ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ, ತಂತ್ರಗಾರಿಕೆ ಮಾಡೋ ಹಾಗಿಲ್ಲ, ಯಾವುದೇ ರೀತಿಯ ಕಸರತ್ತು ಮಸಲತ್ತೇನು ಮಾಡೋ ಪ್ಲಾನ್ ಇಲ್ಲ, ಬಣ ಬಡಿದಾಟ ಇಲ್ಲ, ಗುದ್ದಾಟ ಇಲ್ಲ, ವಾಗ್ಯುದ್ಧ ಇಲ್ಲ, ಏನೂ ಇಲ್ಲ. 3 ತಿಂಗಳು ನೆಮ್ಮ ಬದಲಾವಣೆ ಆಗ್ಬಿಟ್ರೆ
ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ DK ಕನಸಿಗೆ ಕೊಳ್ಳಿ. ಎಸ್ ವೀಕ್ಷಕರೇ, ಎಲ್ಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.